ನಮಸ್ಕಾರ, ಶಿವವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಧರ್ಮಸ್ಥಳದ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾನೆ. ದಯವಿಟ್ಟು ಕೋರ್ಟು SITಗೆ ಒಂದು ನಿರ್ದೇಶನವನ್ನು ನೀಡಿ, ಒಂದು ಡೈರೆಕ್ಷನನ್ನು ನೀಡಿ, ನನಗೆ ಸಂಬಂಧಪಟ್ಟಂತೆ ಎಂಕ್ವೈರಿಗಳು ಏನಿದೆ ಅದನ್ನು ಬೇಗ ಮುಗಿಸ್ರಿ ಅಂತ ಒಂದು ಅರ್ಜಿಯನ್ನು ಸಲ್ಲಿಸ್ತಾನೆ. ಆ ಅರ್ಜಿಯನ್ನು ಸಲ್ಲಿಸೋದ್ರ ಜೊತೆಗೆ ಮತ್ತೆ ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಅದೇ ವಿಚಾರಗಳನ್ನು ಆ ಅರ್ಜಿಯಲ್ಲಿ ಪ್ರಸ್ತಾಪ ಮಾಡ್ತಾನೆ. ಹಿಂದೆ ಮಾಡಿದಂತಹ ವಿಚಾರಗಳನ್ನು, ನನ್ನನ್ನು ದಾಳವಾಗಿ ಬಳಸಿದರು, ಇದು ಒಂದು ಷಡ್ಯಂತ್ರ ರೂಪಿಸಲಾಗಿತ್ತು ಮುಂಚೆನೆ, ಈ ಷಡ್ಯಂತ್ರಕ್ಕೆ ನನ್ನ ದಾಳವಾಗಿ ಬಳಸ್ಕೊಂಡು ಇಲ್ಲ ಸಲ್ಲದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರು ಅನ್ನುವಂತಹ ವಿಚಾರಗಳನ್ನೆಲ್ಲ ಮೆನ್ಷನ್ ಮಾಡ್ತಾ ಹೋಗ್ತಾನೆ. ಮತ್ತು ಈ ಕೇಸಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಜನರ ಹೆಸರನ್ನು ಕೂಡ ಅಫಿಷಿಯಲ್ ಆಗಿ ಬಹಳ ಓಪನ್ ಆಗಿ ಚಿನ್ನಯ್ಯ ಈ ಅರ್ಜಿಯಲ್ಲಿ ಮೆನ್ಷನ್ ಮಾಡ್ತಾನೆ. ಬೆಂಗಳೂರಿನ ಜಯಂತ, ಮಹೇಶ್ ಶೆಟ್ಟಿ, ತಿಮ್ಮಾರೋಡಿ, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಇವರೆಲ್ಲರ ಹೆಸರನ್ನು ಕೂಡ, ಅಂದರೆ ಯೂಟ್ಯೂಬರ್ ಸಮೀರ್ MD, ಇವರೆಲ್ಲರ ಹೆಸರನ್ನು ಆತ ಮೆನ್ಷನ್ ಮಾಡ್ತಾನೆ. ಇದ್ರ ಜೊತೆಗೆ ಶಾಕಿಂಗ್ ಅನ್ನುವಂತೆ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ಈ ಅರ್ಜಿಯಲ್ಲಿ ಮೆನ್ಷನ್ ಆಗಿರುತ್ತೆ. ಪಂಚಭಾಷಾ ನಟ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ಮೆನ್ಷನ್ ಆಗಿರುತ್ತೆ. ಅದ್ಯಾವುದೋ ಕೇರಳದ ರೆಸಾರ್ಟಲ್ಲಿ ಪ್ರಕಾಶ್ ರಾಜ್ ಅವರ ಜೊತೆ ಮಾತನಾಡಿದಂತೆ ತಮಿಳಲ್ಲಿ ಪ್ರಕಾಶ್ ರಾಜ್ ಅವರು ಗಿರೀಶ್ ಮಟ್ಟಣ್ಣವರು ಹೇಳಿದ ಹಾಗೆ ನೀ ಏನಾದರೂ ಕೇಳಿದರೆ ನಿನಗೊಂದಿಷ್ಟು ಹಣ ಬರುತ್ತೆ, ಹಣ ಸಿಗುತ್ತೆ. ಇದರೆಲ್ಲದರ ಜೊತೆಗೆ ಅವರು ಹೇಳಿದ ಕೆಲಸವನ್ನು ನೀನು ಚಾಚು ತಪ್ಪದೆ ನಿರ್ವಹಿಸಿದರೆ ಡೈರೆಕ್ಟಾಗಿ ನಾನೇ ಬಂದು ನಿನ್ನನ್ನು ಅಪ್ಕೊಳ್ತೀನಿ ಅಂತ ಹೇಳಿ ಪ್ರಕಾಶ್ ರಾಜ್ ಹೇಳಿದರು ಅಂತ ಹೇಳಿ ಅರ್ಜಿಯಲ್ಲೆಲ್ಲ ಮೆನ್ಷನ್ ಮಾಡಿದ್ದಾನೆ. ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ರಾಜ್ ಅವರು ಕೆಲ ದಿನಗಳ ಹಿಂದೆ ಒಂದು ಟ್ವೀಟನ್ನು ಮಾಡ್ತಾರೆ, ಒಂದು ಪೋಸ್ಟನ್ನು ಹಾಕ್ತಾರೆ ಸಾಮಾಜಿಕ ಜಾಲತಾಣ. ಏನಂತ? ಸಾಮಾಜಿಕ ಜಾಲತಾಣಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಹೆಸರು ಓಡಾಡ್ತಾ ಇದೆ, ಯಾರೂ ಅದನ್ನು ನಂಬಬೇಡಿ, ನಾನು ಬಹಳ ದೂರದ ಊರಿನಲ್ಲಿದ್ದೀನಿ, ಸೋ ಸೂನ್ ಬಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಹೇಳ್ತಾರೆ. ಮೊನ್ನೆ ಅಷ್ಟೇ CGPA ಪಾರ್ಟಿಗೆ ಹೋರಾಟಕ್ಕೆ ಅವರು ಬಂದಾಗ ಇದರ ಬಗ್ಗೆ ಏನೂ ಮಾತನಾಡಲಿಲ್ಲ. ಬಟ್ ಇವತ್ತು ಅಂದರೆ ಜೂನ್ 17ನೇ ತಾರೀಕು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಮಜಾಯಿಷಿಯನ್ನು ನೀಡೋದಕ್ಕೆ, ಇದಕ್ಕೆ ಸಂಬಂಧಪಟ್ಟಂತಹ ವಿಶ್ಲೇಷಣೆಯನ್ನು ನೀಡೋದಕ್ಕೆ ಪ್ರಕಾಶ್ ರಾಜ್ ಅವರು ಒಂದು ಪ್ರೆಸ್ ಮೀಟನ್ನು ಅರೇಂಜ್ ಮಾಡ್ಕೊಂಡಿದ್ದಾರೆ ಬೆಂಗಳೂರಿನ ಕಬ್ಬನ್ ಪಾರ್ಕಿನ ಪ್ರೆಸ್ ಕ್ಲಬ್ನಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಟ್ವೀಟನ್ನು ಹಾಕ್ತಾರೆ. ನಾಳೆ ಬೆಳಗ್ಗೆ ಅಂದರೆ ಜೂನ್ 17ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಧರ್ಮಸ್ಥಳದ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಹೆಸರು ಏನು ಓಡಾಡ್ತಾ ಇದೆಯಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ, ದಯವಿಟ್ಟು ಎಲ್ಲ ಮಾಧ್ಯಮದವರು ಬರಬೇಕು ಪ್ರೆಸ್ ಕ್ಲಬ್ಗೆ ಅಂತ. ಅದ್ರ ಜೊತೆ ಬ್ರ್ಯಾಕೆಟ್ನಲ್ಲಿ ಈ ಮನುಷ್ಯ ಹೇಳಬಾರದ ಮಾತೊಂದನ್ನು, ಕೊಡಬಾರದ ಸ್ಟೇಟ್ಮೆಂಟ್ ಒಂದನ್ನು ಕೊಡ್ತಾನೆ. ಏನು ಅಂತ? ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ, ಮಾರಿಕೊಂಡ ಮಾಧ್ಯಮಗಳಿಗೆ ಸ್ಪೆಷಲ್ ಇನ್ವಿಟೇಷನ್ ಅನ್ನು ಕೊಡ್ತೀನಿ ಅಂತ ಪ್ರಕಾಶ್ ರಾಜ್ ಅವರು ಹೇಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ ಪ್ರಕಾಶ್ ರಾಜ್ ಅವರೇ, ಮಾಧ್ಯಮಗಳು ಮಾರಾಟಕ್ಕಿಲ್ಲ ಅನ್ನುವಂತಹ ವಿಚಾರವನ್ನು ನೀವು ಅರ್ಥೈಸ್ಕೊಳ್ಬೇಕಾಗಿದೆ. ಮೀಡಿಯಾ ಈಸ್ ನಾಟ್ ಫಾರ್ ಅ ಸೇಲ್ ಅನ್ನುವಂತಹ ವಿಚಾರವನ್ನು ನೀವು ಮನದಟ್ಟು ಮಾಡ್ಕೊಳ್ಬೇಕು. ಏನ್ರಿ ಮಾಧ್ಯಮ ಮಾರಾಟಕ್ಕಿದೆ ಅಂದರೆ ಏನು? ನಿಮ್ಮ ಮಾತಿನ ಅರ್ಥ ಏನು ಅಂತ ಗೊತ್ತಾಗಲಿಲ್ಲ ನಮ್ಗೆ. ಮಾರಿಕೊಂಡ ಮಾಧ್ಯಮಗಳು ಅಂತ ಹಾಕಿದಿರಲ್ಲ, ಯಾವ ಮಾಧ್ಯಮ ಅಂತ ಸ್ಪಷ್ಟವಾಗಿ ಹೇಳಿ. ನಿಮಗೆ ಧೈರ್ಯ ಇದೆಯಲ್ಲ, ಸತ್ಯವನ್ನು ನೀವು ಉಗುಳುತ್ತಿರಲ್ಲ, ಸ್ಪ್ಲಿಟ್ ಮಾಡ್ತಿರಲ್ಲ. ಯು ಆರ್ ಎಕ್ಸ್ಪರ್ಟ್ ಇನ್ ಸ್ಪ್ಲಿಟಿಂಗ್ ಅ ಟ್ರೂತ್ ಅಲ್ವಾ? ಪ್ಲೀಸ್ ಸ್ಪ್ಲಿಟ್ ದಟ್. ಹೇಳಿ ಯಾವ ಮಾಧ್ಯಮ ಅಂತ. ಮಾರಿಕೊಂಡ ಮಾಧ್ಯಮಗಳು ಅಂತ ಹೇಳ್ತಾ ಇದ್ರಲ್ಲ, ಯಾವ ಮಾಧ್ಯಮ ಮಾರ್ಕೊಂಡಿದೆ, ಯಾರಿಗೆ ಮಾರ್ಕೊಂಡಿದೆ, ಎಷ್ಟಕ್ಕೆ ಮಾರ್ಕೊಂಡಿದೆ? ಪ್ಲೀಸ್ ಡೂ ಸೇ ದ್ಯಾಟ್. ಅದನ್ನೇ ಹೇಳಿ ಪ್ರಕಾಶ್ ರಾಜ್ ಅವರೇ. ಏನು ಅನ್ಕೊಂಡಿದ್ದೀರಿ ನೀವು ಮಾಧ್ಯಮಗಳಂದರೆ? ನಿಮ್ಮ ಸಿನಿಮಾಗಳು ಬಿಡುಗಡೆ ಆದರೆ ಅದನ್ನು ಕವರಿಂಗ್ ಮಾಡೋದಕ್ಕೆ ಮಾಧ್ಯಮಗಳು ಬೇಕು. ನಿಮ್ಮ ಸಿನಿಮಾ ಹೇಗೆ ಓಡ್ತಾ ಇದೆ ಅನ್ನೋದಕ್ಕೆ ರಿವ್ಯೂ ಕೊಡೋದಕ್ಕೆ ಮಾಧ್ಯಮಗಳು ಬೇಕು. ನಿಮ್ಮಂತಹ ಚಲನಚಿತ್ರ ನಟರು, ನಾನು ನಿಮ್ಮಂತ ಅಂತ ಹೇಳೋದಿಲ್ಲ, ನೀವೇ ಒಂದು ವೇಳೆ ನಾಳೆ ರಾಜಕೀಯಕ್ಕೆ ಧುಮುಕಿದ್ರೆ, ಈಗಾಗಲೇ ಧುಮುಕಿ ಅದರಲ್ಲಿ ಸೋಲನ್ನು ಕಂಡಿದ್ದೀರಿ, ಮುಂದೊಂದು ದಿನ ಮತ್ತೆ ಎಲೆಕ್ಷನ್ಗೋ ಮತ್ತೊಂದಕ್ಕೋ ಮಗದೊಂದಕ್ಕೋ ನೀವು ಹೋದರೆ ಅದನ್ನು ಕವರಿಂಗ್ ಮಾಡೋದಕ್ಕೆ, ನಿಮ್ಮನ್ನು ಜನಗಳಿಗೆ ತಲುಪಿಸೋದಕ್ಕೆ ಸೇತುವೆಯಾಗಿ, ಬ್ರಿಡ್ಜ್ ಆಗಿ ನಿಂತಿರೋದು ಇದೇ ಮಾಧ್ಯಮ ಅನ್ನೋದನ್ನ ಮರ್ತಿದ್ದೀರೇನೋ ಪ್ರಕಾಶ್ ರಾಜ್? ಏನು ಅನ್ಕೊಂಡಿದ್ದೀರಿ ಮಾಧ್ಯಮ ಅಂತಂದರೆ? ಎಲ್ಲದಕ್ಕೂ ಮಾಧ್ಯಮ ಬೇಕು. ಅದನ್ನು ಬಿಟ್ಟು ಅದನ್ನು ತಲೆಯಲ್ಲಿ ಇಟ್ಕೊಳ್ಳಾರದೆ ಈಗ ಏಕಾಏಕಿ ಮಾರಿಕೊಂಡ ಮಾಧ್ಯಮಗಳು ಅಂತ ಹಾಕಿದರೆ ವಾಟ್ ನಾನ್ಸೆನ್ಸ್ ದಿಸ್ ಇಸ್? ಅನ್ನಿಸ್ತಾ ಇದೆ ನೀವು ಮಾಧ್ಯಮದವರಿಗೆ ಕೋಪ ತರಿಸಬೇಕು, ಅವರನ್ನು ಉದ್ವೇಗಕ್ಕೆ ಒಳಗ ಮಾಡಬೇಕು, ಈ ಥರದ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ನಿಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನು ಮುಚ್ಚಿ ಹಾಕಿಬಿಡಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಿ. ಎಸ್ಕೇಪಿಸಮ್ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದೀರಿ ಅಂತ ಬಹಳ ಸ್ಪಷ್ಟವಾಗಿ, ಕ್ಲಾರಿಫೈ ಆಗಿ ಕಾಣಿಸ್ತಾ ಇದೆ ಪ್ರಕಾಶ್ ರಾಜ್ ಅವರೇ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ
ಏನು ನಿಮ್ಮ ಹೆಸರನ್ನು ತಂದು ಆರೋಪ ಮಾಡಿದ್ದಾನೆ, ಆ ಆರೋಪ ಸುಳ್ಳು ಅಂತ ಪ್ರೂವ್ ಮಾಡ್ಕೊಳ್ಳಿ ಮೊದಲು. ನೀವು ಮಾಧ್ಯಮದವರನ್ನ, ರಾಜ್ಯದ ಜನರನ್ನ ನಿಮ್ಮ ಇಲ್ಲ ಸಲ್ಲದ ಹೇಳಿಕೆಗಳ ಮೂಲಕ ಡಿಸ್ಟರ್ಬ್ ಮಾಡಿ, ಆ ಕಡೆ ಈ ಕಡೆ ಮಾಡಿ, ನಿಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನು ಹೋಗಲಾಡಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಧುಮುಕ್ಬೇಡಿ. ಅದು ವರ್ಕೌಟ್ ಆಗಲ್ಲ, ಅದು ಎಕ್ಸಿಕ್ಯೂಟ್ ಆಗಲ್ಲ, ಅದು ಒಳ್ಳೆ ಔಟ್ಪುಟ್ಟನ್ನು ತಂದು ಕೊಡಲ್ಲ. ಜನ ಅಷ್ಟು ಬಕ್ರ ಅಲ್ಲ. ಇರೋ ವಿಷಯ ಏನಿದೆ ಅದನ್ನು ಮಾತಾಡಿ. ಅಂದರೆ ಪ್ಯಾಚಪ್ಪಿಗೆ, ಕವರಿಂಗಿಗೆ ಪ್ರಕಾಶ್ ರಾಜ್ ಟ್ರೈ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲ ಅಂತಂದರೆ ಆ ಥರದ ಹೇಳಿಕೆಗಳನ್ನು ಯಾಕೆ ಕೊಡಬೇಕಾಗಿತ್ತು? ಮಾಧ್ಯಮದವರನ್ನೇ ದಿಕ್ಕು ತಪ್ಪಿಸುವಂತಹ ಕೆಲಸ ಇದು. ಮಾಧ್ಯಮ ದಿಕ್ಕು ತಪ್ಪಲ್ಲ, ಮಾಧ್ಯಮ ಯಾವತ್ತೂ ಮಾರಾಟಕ್ಕಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಪ್ರಕಾಶ್ ರಾಜ್ ನೆನಪಿಟ್ಟುಕೊಳ್ಬೇಕು. ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಾಡಿರುವಂತಹ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇವರ ಮೇಲೆ ಬಂದಿರುವಂತಹ ಆರೋಪ ಯಾವ ರೀತಿ ಸಮಜಾಯಿಷಿಯನ್ನು ಕೊಡ್ತಾರೆ, ಕ್ಲಾರಿಫಿಕೇಶನ್ ಕೊಡ್ತಾರೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.